ಕ್ಯಾಂಪಿನಲ್ಲಿ ಗಣಿ ಕಂಪನಿಗಳ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಭೋವಿ ಮಹಾಸಭಾ ಸಂಡೂರು ತಾಲೂಕು ಘಟಕದ ಸದಸ್ಯರು ಹಾಗೂ ಸೀನಿಬಸಪ್ಪ ಕ್ಯಾಂಪ್ ಸ್ಥಳೀಯ ಗ್ರಾಮಸ್ಥರು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಿರತ ಗಣಿ ಕಂಪನಿಗಳು ರಸ್ತೆಯ ತಿರುವುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ನಿಧಾನವಾಗಿ ಚಲಿಸುವಂತೆ ಸೂಚಿಸಲು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡಬೇಕು. ಒಂದು. ಎರಡನೇದು, ರಸ್ತೆಯ ಧೂಳು ಹರಡದಂತೆ ಸಮಯಕ್ಕೆ ಸರಿಯಾಗಿ ಗಣಿ ನಿಯಮದಂತೆ ನೀರು ಸಿಂಪಡಿಸಬೇಕು. ರಸ್ತೆಯ ಧೂಳಿನಿಂದ ನಾನಾ ರೀತಿಯ ಕಾಯಿಲೆಗಳಿಂದ ನರಳುವ ಗ್ರಾಮ ನಿವಾಸಿಗಳಿಗೆ ವಾರದಲ್ಲಿ 2 ಅಥವಾ 3 ಬಾರಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಬೇಕು. ಮೂರನೇದು, CSR ಯೋಜನೆ ಅಡಿಯಲ್ಲಿ ಸೀನಿಬಸಪ್ಪ ಕ್ಯಾಂಪಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು. 5ನೇದು, ತೀವ್ರವಾಗಿ ಬೈಪಾಸ್ ರಸ್ತೆ ಶೀಘ್ರವಾಗಿ ಬೈಪಾಸ್ ರಸ್ತೆ ನಿರ್ಮಿಸಿಕೊಡಬೇಕು. ಗಣಿ ವಾಹನಗಳು ಗ್ರಾಮದಲ್ಲಿ ವೇಗದ ಮಿತಿ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕು. ಗ್ರಾಮದಲ್ಲಿ ಹಂಪ್ಸ್ಗಳು ಹೆಚ್ಚಿನ ಮಟ್ಟದಲ್ಲಿ ಅಥವಾ ಬ್ಯಾರಿಕೇಡ್ಸ್ಗಳನ್ನು ಅಳವಡಿಸಿ ವಾಹನಗಳ ವೇಗವನ್ನು ನಿಯಂತ್ರಿಸಬೇಕು. ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳು ಗಣಿಯ ನಿಯಮದಂತೆ ನಿಗದಿತ ಸಮಯಕ್ಕೆ ಲೋಡಿಂಗ್ ಪ್ರಾರಂಭಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೆಳಗ್ಗೆ 9:30 ಒಳಗೆ ಗಣಿಗಳಿಂದ ಅದಿರು ತುಂಬಿದ ವಾಹನಗಳು ಬಾರದಂತೆ ನೋಡಿಕೊಳ್ಳಬೇಕು. ಸೀನಿಬಸಪ್ಪ ಕ್ಯಾಂಪಿನಲ್ಲಿ ರಸ್ತೆ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರ ಮಾಡಿಕೊಡಬೇಕು. ಅದು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ. BKG ಮತ್ತು SKME, ವೆಸ್ಕೋ ಇನ್ನೂ ಇತರ ಗಣಿ ಕಂಪನಿಗಳ ಖಾಲಿ ವಾಹನಗಳು BKGಯಿಂದ ಭುಜಂಗನಗರ ದಾಟಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ನಿಂತಿರುತ್ತವೆ. ಇದರಿಂದ ಬೈಕ್ ಸವಾರರಿಗೂ ಮತ್ತು ಲಘು ವಾಹನ ಸವಾರರಿಗೂ ಮತ್ತು ಸಾರ್ವಜನಿಕರಿಗೂ ರೈತರಿಗೂ ತುಂಬಾ ತೊಂದರೆಯಾಗುತ್ತಿದ್ದು, ಇದರ ಬಗ್ಗೆ ಗಮನ ಹರಿಸಿ ಬೈಕ್ ಸವಾರರು ಮತ್ತು ಸಾರ್ವಜನಿಕರು ಮತ್ತು ರೈತರ ಹಿತ ಕಾಪಾಡಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಆಕ್ವರ್ ಪ್ಲಾಂಟ್ ಜಯಲಕ್ಷ್ಮಿ ವಾಷಿಂಗ್ ಪ್ಲಾಂಟ್ನಿಂದ ಬೆಳಿಗ್ಗೆ 5 ಗಂಟೆಗೆ ಲೋಡಿಂಗ್ ಮಾಡದಂತೆ ತಡೆದು ನಿಯಮದ ಅನುಸಾರವಾಗಿ ಲೋಡಿಂಗ್ ಪ್ರಾರಂಭಿಸಬೇಕು. ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳಿಗೆ ಬರುವ ವಾಹನಗಳ ಚಾಲಕರ ಡ್ರೈವಿಂಗ್ ಲೈಸೆನ್ಸ್, ವಾಹನ ದಾಖಲಾತಿಗಳನ್ನು ಮತ್ತು ಚಾಲಕರು ಮದ್ಯ ಸೇವಿಸಿದ್ದಾರೆಯೇ ಎಂದು ಪರಿಶೀಲಿಸಿ ಲೋಡಿಂಗ್ ಕೊಡಬೇಕು. ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿವಾಸಿಗಳ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದರ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಬೇಕಾಗಿ ಇದು ಮನವಿ ಮಾಡಿಕೊಂಡಿದ್ದೇವೆ. ಅಕ್ಕೊತ್ತಾಯ ಅಲ್ಲ, ಇದು ಮನವಿ. ಈ ಎಲ್ಲಾ ಗಣಿ ವಾಹನಗಳು ಇದೇ ಸೀನಿಬಸಪ್ಪ ಕ್ಯಾಂಪ್ ವೃತ್ತದಲ್ಲಿ ಹಾದು ಹೋಗುವುದರಿಂದ ಈ ವೃತ್ತದಲ್ಲಿ CCTVಗಳನ್ನು ಅಳವಡಿಸಬೇಕು ಅಂತೇಳಿ ಈ ಎಲ್ಲಾ ಹಕ್ಕೊತ್ತಾಯಗಳನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಇಂದು ಮನವಿ ಕೊಟ್ಟಿದ್ದೇವೆ. ತಾಲೂಕು ದಂಡಾಧಿಕಾರಿಗಳು ಕೂಡ ನಾನು ಅವರಿಗೆಲ್ಲರಿಗೂ ಕಾಪಿ ಟು ಮಾಡಿ ಅವ್ರನ್ನೆಲ್ಲರೂ ಕರೆಸಿ ನಾವು ನಿಮಗೆ ನ್ಯಾಯವನ್ನು ಕೊಡಿಸುತ್ತೇವೆ ಅಂತೇಳಿ ಒಂದು ಭರವಸೆ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಕೊನೆಯದಾಗಿ ಈ ಎಲ್ಲಾ ಹಕ್ಕೊತ್ತಾಯಗಳನ್ನು ಗಣಿಯ ನಿಯಮಾನುಸಾರವಾಗಿದ್ದು ಇವುಗಳನ್ನು ನಿರ್ಲಕ್ಷಿಸಿ ಗಣಿಗಾರಿಕೆ ನಡೆಸಿದ್ದಲ್ಲಿ ಅಥವಾ ಗಣಿಗಳ ವ್ಯವಸ್ಥಾಪಕರ ಬೇಜವಾಬ್ದಾರಿತನ ತೋರಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಮಹಾಸಭಾ ಮುಂದಿನ ದಿನಮಾನಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಗಣಿಗಳನ್ನು ಸಂಪೂರ್ಣ ಬಂದ್ ಮಾಡುವುದರ ಮುಖಾಂತರ ನ್ಯಾಯ ಕೇಳಬೇಕಾಗುತ್ತೆ ಎಂದು ಎಚ್ಚರಿಸುತ್ತಿದ್ದೇವೆ. ಸೀನಿಬಸಪ್ಪ ಕ್ಯಾಂಪಿನಲ್ಲಿ ದಿನಾಂಕ 3/10/2024 ನಡೆದ ದುರಂತದಲ್ಲಿ 9 ವರ್ಷದ ಅಂಜಿನಿ ಎಂಬ ಬಾಲಕನಿಗೆ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಗಂಭೀರ ಪೆಟ್ಟಾಗಿದ್ದು, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಬಾಲಕನ ಸ್ಥಿತಿ ಚಿಂತಾಜನಕವಾಗಿದೆ. ಇದರ ಕೆಲವೇ ದಿನಗಳ ಮುಂಚೆ 27/8/2024 ಲಕ್ಷ್ಮೀಪುರದ ಗಂಗಾಧರ್ ಇವರ ಮೇಲೆಯೂ ಗಣಿ ವಾಹನ ಏರಿ 2 ಕಾಲುಗಳಿಗೆ ಗಂಭೀರ ಗಾಯವಾದ ಘಟನೆ ನಡೆದಿದೆ. ಈ 2 ಅಪಘಾತಗಳಲ್ಲಿ ಗಾಯಗೊಂಡವರು ಭೋವಿ ಸಮುದಾಯದವರೆಂಬುದರಿಂದ ಸ್ಥಳೀಯರು ಗಣಿ ಕಂಪನಿಗಳ ವಿರುದ್ಧ ಕಠಿಣ ಆರೋಪಗಳನ್ನು ಮಾಡಿದ್ದಾರೆ. ನನ್ನ ಮಗನ ಮೇಲೆ ಆಕ್ಸಿಡೆಂಟ್ ಆಗಿದೆ ಮೊನ್ನೆ 3ನೇ ತಾರೀಕು. ಯಾರು ಅಲ್ಲಿ ಅಪಘಾತದಲ್ಲಿ ಯಾರು ಸಮಯದಲ್ಲಿ ಯಾರು ಇದ್ದಿದ್ದಿಲ್ಲ. ಆ ಟೈಮ್ನಲ್ಲಿ ಯಾವರು ನಮ್ದು ಸೀನಿಬಸಪ್ಪ ಕ್ಯಾಂಪ್ ಅಂತೇಳಿ ಸಂಡೂರು ತಾಲೂಕು ಸೀನಿಬಸಪ್ಪ ಕ್ಯಾಂಪ್ ಅಂತೇಳಿ ಅಲ್ಲಿ ಬಂದ ನನ್ನ ಮಗನಿಗೆ ಸ್ವಲ್ಪ ಅಪಘಾತ ಆಗಿದೆ. ಅಲ್ಲಿ ಯಾರು ಸ್ವಲ್ಪ ವ್ಯವಸ್ಥೆ ಇಲ್ಲ. ಯಾರು ಗಾಡಿ ಸ್ಪೀಡ್ ಬಂದರೂ ವ್ಯವಸ್ಥೆ ಮಾಡ್ತಿಲ್ಲ. ಸೆಕ್ಯೂರಿಟಿ ಇರ್ತಾರೆ, ಒಂದು ಸೈಡಲ್ಲಿ ಕುಂದಿರ್ತಾರೆ ಅವರು. ಅದಕ್ಕಾಗಿ ನಮ್ಮ ಮಗುಗೆ ಸ್ವಲ್ಪ ಏನಾದ್ರು ಮಾಡ್ಕೊಡ್ಬೇಕಂತೇಳಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ನಮ್ಮ ಊರಿಗೆ ಸಮಸ್ಯೆ ಆಗತ್ತೆ. ಅದಕ್ಕೆ ನೀವು ಏನೋ ಸ್ವಲ್ಪ ನಮಗೆ ನಮ್ಮ ಊರಿನ ಪರವಾಗಿ ಏನೋ ಸ್ವಲ್ಪ ಒಳ್ಳೇದು ಮಾಡ್ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೇನೆ. ಸ್ವಲ್ಪ ಒಳ್ಳೇದು ಮಾಡ್ಕೊಡ್ರಿ. ಯಾಕಂದ್ರೆ ನಾವೇನೇನು ದುಡ್ಡು ಕೇಳ್ತಾ ಇಲ್ಲ. ಅಲ್ಲಿ ಓವರ್ ಸ್ಪೀಡ್ ಗಾಡಿ ಓಡಿಸ್ತಾ ಇದಾರೆ. ಅಂಶಗಳು ಕಮ್ಮಿ ಇದಾವೆ, ಆದ್ರೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವಲ್ಪ ನಮಗೆ ನಮ್ಮ ಊರಿಗೆ ಸಮಸ್ಯೆ ಆಗೋದಕ್ಕೆ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡ್ಕೊಡಿ ಎಲ್ಲರೂ ಸರ್ಕಾರದಿಂದ.
ಎಲ್ಲ ಅಲ್ಲಿ ಜಸ್ಟ್ ಪ್ಲಾಟ್ ಆಗಿರ್ಲಿ, ಅಲ್ಲಿ ವಾಷಿಂಗ್ ಪ್ಲಾಟ್ ಆಗಿರ್ಲಿ, ಅರ್ಶಿನ್ ಕೊಡ್ತಾರ ಆಗಿರ್ಲಿ, SK BKJ ಆಗಿರ್ಲಿ, ಎಲ್ಲ ಗಾಡಿ ಅಲ್ಲಿ ಓಡಾಡ್ತಾರೆ ಸರ್. ಅಲ್ಲಿ ನಮ್ಗೆ ಯಾರು ರಿಸ್ಕ್ ತಗೊಂತ ಇಲ್ಲ. ಜಾಸ್ತಿ ನಮಗೆ ಅಲ್ಲಿ ಜಸ್ಟ್ಲಿಂದ ನಮ್ಮ ಹುಡುಗರಿಗೆ ಸಮಸ್ಯೆನೂ ಆಗುತ್ತದೆ. ಎಲ್ಲ ಸ್ವಲ್ಪ ಏನಾದ್ರು ಮಾಡ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಏನಾದ್ರು ಮನವಿ ಮಾಡ್ಕೊತೇವೆ ಸರ್. ಚೆಸ್ಟ್ ಪ್ಲಾಂಟ್ ಅಂತಂದ್ರೆ ಚಂದ್ರಸಪ್ಪೆ ಕ್ಯಾಂಪ್ ಹತ್ರ ಅಲ್ಲಿ ಬ್ರೇಕರ್ ಹಾಕಿದಾರೆ ಸರ್. ಅವು ಎಲ್ಲ ಹೋಗ್ಬಿಡುತ್ತೆ ಸರ್. ಅವೆಲ್ಲ ಗಾಡಿ ಓಡಾಡಿ ಅಷ್ಟಕ್ಕೊಂದು ಲಕ್ಷ, ಸಾವಿರ ಗಟ್ಟಲೆ, ಒಂದ್ ದಿವಸಕ್ಕೆ 1000 ಗಟ್ಟಲೆ ಗಾಡಿ ಓಡಾಡಿ ಅಲ್ಲಿ ಎಲ್ಲ ಅಂಶ ಎಲ್ಲ ಸಾಫ್ ಆಗಿದೆ ಸರ್. ಅಂಶ ಎಲ್ಲ ಸಾಫ್ ಆಗಿದಾವೆ. ಅವ್ರು ಅದ್ರಾಗ ಬೇರೆ ಸರ್ ಲಾರಿಯರು, ಜೀಪ್ನರು, ಕಾರ್ನರು ಒಳ್ಳೆ ಸ್ಪೀಡ್ ಬರ್ತಾರೆ. ಅಲ್ಲಿ ನಾವೇನು ಸ್ವಲ್ಪ ಇದು ಮಾಡಕೋದ್ರು, ತಡೆ ಮಾಡಕೋದ್ರು ಅವ್ರು ಅಷ್ಟು ಇದು ಮಾಡ್ತಲ್ಲ. ನಮ್ಮೂರಲ್ಲಿ ಬಹಳ ಇದು ಮಾಡ್ತಿದಾರೆ. ಆರನ್ನು ಎಲ್ಲ ಓದ್ತಾ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಒಂದ್ ಸೈಡ್ ಡಿಸ್ಟರ್ಬ್ ಆಗುತ್ತೆ. ಆದ್ರೆ ಅಲ್ಲಿ ಮನೆ ಮುಂದೆ ನಮಗೆ ಧೂಳು ಇರೋದ್ರಿಂದ ಫುಲ್ ರಿಸ್ಕ್ ಸರ್. ಬರೀ ನಾವು ಊಟ ಮಾಡ್ಕೊ ಎಲ್ಲ ಸರ್ ಸ್ವಲ್ಪ ನಾವು ಹೊರಗಡೆಗೆ ಹೋಗಿ ಒಳಗಡೆಗೆ ಎಲ್ಲಿಗೆ ಸ್ವಲ್ಪ 5 ನಿಮಿಷ ಹೋಗಿ ಬಂದ್ರೆ ಮನೆ ಮುಂದೆಲ್ಲ ಜಸ್ಟ್ ಕುಂತು ಧೂಳ ಕುಂತು ಎಲ್ಲ ಅಲ್ಲಿ ಎಲ್ಲ ಇದು ಸರ್. ನೀರಿನ ಮೇಲೆ ಸರ್ ನಾವು ಹೋಗಿ ನೀರು ಕೂಡ ಕುಂತು ಹೋದ್ರೆ ಸರ್ ನೀರಿನ ಮೇಲೆ ಈ ತರ ಇದು ಕುಂತಿರ್ತದೆ ಸರ್, ಎಪ್ಪು ಕುಂತಿರ್ತದೆ. ಆಮೇಲೆ ಗಂಗಾಳಗಳ ಮೇಲೆ ತಗೋತಾರೆ ಸರ್. ಆ ತರ ಎಲ್ಲ ಜಸ್ಟ್ ಪ್ರಾಬ್ಲಮ್ ಆಗುತ್ತೆ ಸರ್ ನಮಗೆ. ಗ್ರಾಮಸ್ಥರ ಪ್ರಕಾರ ಗಣಿ ಕಂಪನಿಗಳು ತಮ್ಮ ಸಮಯ ಹಾಗೂ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದು, ನಿಯಮಾನುಸಾರವಾಗಿ ರಸ್ತೆಗೆ ನೀರು ಸಿಂಪಡಿಸದೇ ಇರುವುದರಿಂದ ರಸ್ತೆಯು ಸಂಪೂರ್ಣ ಧೂಳಿನಿಂದ ಆವರಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ವಾಹನಗಳು ಅತಿ ವೇಗವಾಗಿ ಓಡಾಡುತ್ತಿರುವುದು ಸಾರ್ವಜನಿಕರ ಬದುಕಿಗೆ ಅಪಾಯವನ್ನೇ ಉಂಟು ಮಾಡುತ್ತಿದೆ. ರೋಡ್ ಅಡ್ಡಾಡಂಗಿಲ್ಲ, ದಾಟಂಗಿಲ್ಲ. ಹುಡುಗರು ನಾವು ಹೋಗಕ್ಕೆ ಅಡ್ಡಾಡಕ್ಕಾಗೋದಿಲ್ಲ. ಹಂಗ್ ಮಾಡ್ತಾರೆ ಸರ್. ಎಲ್ಲಿ ಮೇಲೆ ಲಾರಿ ಸ್ವಲ್ಪ ಕೈ ಅಂದ್ರೂ ನಿಂದಿರ್ತಿಲ್ಲ, ಹಂಗ ಹೋಗ್ತಾರೆ. ಅದು ಇಷ್ಟು ವರ್ಷ ಆಯ್ತು. ನಾವು 25-20 ವರ್ಷ ಆಯ್ತು ಸರ್ ನಮ್ಮ ಮದುವೆಯಾಗಿ. ಅದು ಮುದಿಯರ ಕಾಲದಲ್ಲಿ ಯಾರೋ ಗೌರ್ಮೆಂಟಿನಿಂದ ಜತಮನೆ ಹಾಕಿಕೊಟ್ಟಿದ್ದಾರೆ. ಅವತ್ತಿನವರೆಗೆ ಇವತ್ತಿನವರೆಗೆ ಯಾರು ಏನು ಸೈಡ್ ಬಗ್ಗೆ ಮಾತಾಡಂಗಿಲ್ಲ ಸರ್. ಸೈಡ್ ಮಾಡಿ ಹುಡುಗರು ಹೋಗಕ್ಕ ಬರಕ್ಕ ತೊಂದರೆ ಆಗ್ತದೆ. ಚಂದ್ರಸಪ್ಪ ಕ್ಯಾಂಪ್ನಾಗೆ ಬೇರೆ ಕಡೆಗೆಲ್ಲ ಬೇರೆ ಕಡೆ ಧರ್ಮಪುರದಲ್ಲಿ ಕೊಟ್ಟಿವಿ ಅಂದ್ರೆ ಸರ್ ಹೋಗಿಲ್ಲ. ಇಲ್ಲ ಸರ್, ಅಲ್ಲಿ ಕೆಲಸಕ್ಕೆ ವರ್ಕೌಟ್ ಆಗ್ತಾ ಇಲ್ಲ ಅಂತಂದು ಅಲ್ಲಿ ನಮಗೆ ವರ್ಕೌಟ್ ಆಗೋದಿಲ್ಲ ಸರ್. ಇಲ್ಲಿ ಕೆಲಸ ಪಕ್ಷ ಸಿಗ್ತದೆ, ಅಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ಹೋಗಿಲ್ಲ ನಾವು. ನಮಗೆ ಇಲ್ಲಿ ಎಲ್ಲ ಮಾಡಿ ಹೋಗಿಲ್ಲ. ಬೈಕ್ ಸವಾರರು, ರೈತರು, ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ಹೊರಟಾಗ ಗಣಿ ವಾಹನಗಳ ಅತಿವೇಗ ಹಾಗೂ ಅವ್ಯವಸ್ಥೆಯ ನಡುವೆ ತಮ್ಮ ಪ್ರಾಣವನ್ನ ಇಟ್ಟುಕೊಂಡು ಓಡಾಡುವಂತಾಗಿದೆ. ಒಂದು ಸಲ ಅಲ್ಲ ಸರ್, ಇಲ್ಲಿ ಆಕ್ಸಿಡೆಂಟ್ ಆಗಿರೋದು 10 ಸಲ ಆಗಿದೆ ಸರ್. ಇದು ಫಸ್ಟ್ ಟೈಮ್ ದೊಡ್ಡ ಆಕ್ಸಿಡೆಂಟ್ ಆಗಿರೋದು ಸರ್. ತುಂಬಾ ಸಲ ಆಗ್ತದೆ ಸರ್. ಸ್ಕೂಲ್ ಹುಡ್ರು ರೋಡ್ ದಾಟಕ್ಕಾಗಲ್ಲ ಸರ್. ಅಷ್ಟ ಬರೋ ಟ್ರಾಫಿಕ್ ಜಾಮ್ ಆಗ್ತದೆ ಸರ್. ಮತ್ತೆ ಹಂಸಗಳು ಇದ್ರು ಕೂಟೇನು ಅಲ್ಲೊಂದ್ ಸ್ವಲ್ಪ ಸ್ಲೋ ಮಾಡ್ತಾರೆ ಸರ್. ಅವು ದಾಟೆ ಬಂದ್ರೆ ಸ್ಪೀಡಾಗಿ ಹೋಗ್ತಾರೆ ಸರ್. ರೋಡ್ ದಾಟಕ್ಕೆ ಆಗಲ್ಲ ಸರ್. ನಮಗೆ ಆಗ್ಲಿ ಹುಡ್ರಿಗೆ ಆಗ್ಲಿ ಸರ್, ನಮಗೆ ಭಯ ಆಗುತ್ತೆ. ಹುಡ್ರು ಹೆಂಗ್ ಓಡಾಡ್ತಾರೆ ಸರ್ ಹುಡ್ರು. ಮತ್ತೆ ಬಸ್ ಸ್ಟಾಪೇ ಇಲ್ಲ ಸರ್ ನಮ್ಮೂರಿಗೆ. ಇಲ್ಲ ಸರ್, ಇಲ್ಲ. ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು ಸರ್. ಸ್ಥಳೀಯ ಶಾಸಕರು ಮತ್ತೆ ನಮಗೆ ಇದು ಏನಿಲ್ಲ ಸರ್, ನೀರಿನ ವ್ಯವಸ್ಥೆನೂ ಇಲ್ಲ ಸರ್. ಫಿಲ್ಟರ್ ನೀರಿಂದು ಇಲ್ಲ ಸರ್, ಇಲ್ಲೇ ಇಲ್ಲ ಸರ್. ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ನಿಮ್ಗೆ. ಇಲ್ಲ ಸರ್, ಇಲ್ಲ ಸರ್. ಈಗ ಇಲ್ಲ ಜಸ್ಟ್ ಪ್ಲಾಂಟ್ ಐತೆ, ಅಲ್ಲಿ GSW ಒಂದು ಪ್ಲಾಂಟ್ ಐತೆ. ಏನು ಮಾಡ್ತಾ ಇಲ್ಲ ಸರ್. ಏನು ಇವಾಗ 17 ವರ್ಷ ಆಯ್ತು ಸರ್ ನಾನು ಬಂದು ಇಲ್ಲಿಗೆ. ಏನೇನಿಲ್ಲ ಸರ್. ವಿಜಯ್ ಸರ್ಕಲ್ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಮತ್ತು ಪದಾಧಿಕಾರಿಗಳು ಸರಿಯಾದ ನಿಯಮ ಪಾಲನೆ ಇಲ್ಲದೆ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ತುರ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿರುವ ವಿಷಯಗಳನ್ನು ಮನವಿ ಮೂಲಕ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಹೌದಾ? ಒಂದು ಸಾಲ ಆಗಲಿ ಯಾರಾಗಲಿ ಮಾಡ್ತಾರೆ, ಮಾಡ್ತೀವಿ ಅಂತಾರೆ, ಕೈ ಕೊಡ್ತಾರೆ. ಇದೇ ಪರಿಸ್ಥಿತಿ ನಮ್ದು ಇರೋದು. ಹುಡುಗರು ಅಡ್ಡಾಡಂಗಿಲ್ಲ, ಹುಡುಗರು ಹೋಗ್ತಾ ಬರ್ತಾ ಅಲ್ಲಿ ಭಾಳ ಆಗವ್ರೆ. ಆದ್ರೂ ಕೂಡ ಏನು ಅಪಾಯ ಏನಿಲ್ಲ. ಅದೊಂದೇ ಹುಡುಗ ಆಗಿರೋದು, ಈಗ ಭಾಳ ಆಗಿರೋದು, ಅನುಮತಿ ಆಗಿರೋದು ಬಂದು. ನನ್ನ ಹೆಸರು ಕುಮಾರಸ್ವಾಮಿ ಅಂತಂದು, ಅಲ್ಲಿ ಗ್ರಾಮ ನಿವಾಸಿ ನಾವು. ಸರ್ ನಾವು ಇಲ್ಲಿ ಇವಾಗ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿರೋದು ಉದ್ದೇಶ ಏನಂತಂದ್ರೆ ಸರ್, ಅದೀಗ ಸರ್ ಮೊನ್ನೆ ರೀಸೆಂಟ್ ಆಗಿ ಒಂದು ಹುಡುಗಂದು ಆಕ್ಸಿಡೆಂಟ್ ಆಯಿತು. ಅದು ಯಾಕೆ ಕಾರಣಕ್ಕಾಯ್ತು ಅಂದ್ರೆ ಸರ್, ಅಲ್ಲಿ ವಿಪರೀತವಾಗಿ ಗಾಡಿಗಳು ಅಡ್ಡಾಡೋದ್ರಿಂದ ಅಲ್ಲಿ ಆಗುವಂಥ ಡಸ್ಟಿಂದ ಅಲ್ಲಿ ಎಲ್ಲ ಪ್ರತಿಯೊಂದು ಗಣಿ ವೆಹಿಕಲ್ಸ್ ಅಡ್ಡಾಡ್ತಾವೆ ಸರ್. ಅಲ್ಲಿ ಪ್ರತಿಯೊಂದು ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ. ಒಬ್ಬರು ಜಿಂದಲ್ ಕಡೆಯಿಂದ ಮಾತ್ರ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿದ್ದಾರೆ. ಫಸ್ಟ್ ಇಂದ ಯಾವ ಮೈನಿಂಗ್ ನಿಂದಾಗಲಿ ಯಾವ ಪ್ಲಾಂಟೇಶನ್ ಆಗಲಿ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿಲ್ಲ ನಮಗೆ. ಅಲ್ಲಿ ಹೆಚ್ಚಿನ ಮಟ್ಟ ಧೂಳು ಆಗೋದ್ರಿಂದಾಗಿ ಆಪೋಸಿಟ್ ಬರುವಂತ ಮನುಷ್ಯರು ಕೂಡ ವೆಹಿಕಲ್ ಕಾಣ್ತಿಲ್ಲ. ಅದರಿಂದ ಇವಾಗ ಚಿಕ್ಕ ಪ್ರಾಬ್ಲಮ್ ಆಗಿದೆ. ನಾವು ಇಲ್ಲಿ ಮನವಿ ಕೊಟ್ಟಿರೋ ಉದ್ದೇಶ ಏನಂತಂದ್ರೆ, ಈಗ ಚಿಕ್ಕದಾಗಿದೆ, ಮುಂದೆ ಇನ್ನೊಂದು ದೊಡ್ಡದಾಗಬಾರ್ದಲ್ಲ.
ಅಲ್ಲಿ ಸಿನಿಬಸಪ್ಪ ಕ್ಯಾಂಪಿಂದ ಒಂದು 500 ಮೀಟರ್ ಅಲ್ಲಿ ಪಕ್ಕದಲ್ಲಿ ಒಂದು ಇದು ಜಿಂದಾಲ್ದು ಕನೋರ್ಬೆಟ್ಟು ರೋಡ್ ಇದೆ ಸರ್. ಅಲ್ಲಿ ಬೈಪಾಸ್ ನಿರ್ಮಾಣ ಮಾಡ್ಬೇಕಂತಂದು ಅದು ಅಲ್ಲಿ ಪ್ಲಾನ್ಸ್ ಇದಾವೋ ಇಲ್ಲ ಗೊತ್ತಿಲ್ಲ ಸರ್. ಅಲ್ಲೊಂದು ರೋಡ್ ಇದೆ. ಯಾಕಂದ್ರೆ ಭುಜಂಗನಗರದಲ್ಲಿ ಅದೇ ತರ ಒಂದು ರೈಲ್ವೆ ಟ್ರ್ಯಾಕ್ ಆಯ್ತು. ಏನು ಸಮಸ್ಯೆ ಪರಿಹಾರ ಸರ್ ನಮಗೆ ಅಲ್ಲಿ ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆ ಬೇಕು. ಟೈಮಿಂಗ್ ಸರ್ ಧೂಳಿನ ಸಮಸ್ಯೆಗೆ ನೀರು ಹೊಡಿಬೇಕು ಸರ್ ಅಲ್ಲಿ. ಮತ್ತೆ ಒಂದಲ್ಲಿ ಸ್ಕೂಲ್ ಹುಡುಗರು ಈ ಕಡೆಯಿಂದ ಆ ಕಡೆ ಬೈಪಾಸ್ ಪಕ್ಕ ಸ್ಕೂಲ್ ಹುಡುಗರು ಹೋಗ್ಬೇಕಂದ್ರೂ ಆಗ್ತಿಲ್ಲ ಸರ್. ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಬಹಳ ಪ್ರಾಬ್ಲಮ್ ಸರ್. ನಮ್ಗೆ ಸ್ಕೂಲ್ ಮಕ್ಕಳಿಗೆ ಬಸ್ ಇಲ್ಲ. ನಾವ್ ಏನೋ ಜನ ಬಂದ ಏನೋ ಜಡ್ಡು ಜಪತ್ತೆ ಬಂದ್ರೆ ನಮ್ಗೆ ಹೋಗಕ್ಕೆ ಏಕಲ್ಲ ಏನೂ ಇಲ್ಲ. ಒಂದ್ಸಲ ಹಿಂಗ್ ಕೈ ಅಂದ್ರೆ ಯಾರು ನಿಂದ್ರಸಲ್ಲ. ಬಸ್ ಗೌರ್ಮೆಂಟ್ ಬಸ್ನಿಂದ ನಿಂದ್ರಸಲ್ಲ. ಒಂದು ನಿಮ್ಮಂತ ಬಸ್ ಜೀಪ್ ಬಂದ್ರೆ ಯಾರು ನಮ್ಗೆ ಟೈಮ್ ಸರಿ ಯಾರು ಇಲ್ಲ ಸರ್. ಅಲ್ಲಿ ಒಂದು ಏನೇನ ತಗೊಂಬ ಒಂದು ಅಲ್ಲಿ ಅಂತಂದ್ರೆ ಏನು ನಮ್ಗೆ ವ್ಯವಸ್ಥೆ ಏನೂ ಇಲ್ಲ ಸರ್. ನಮ್ ಕ್ಯಾಂಪ್ ಮೋಹನ್ ಅಂತೇಳಿ ನಮ್ಮ ತಂದೆಯವ್ರ ಎರಡು ಕಾಲ್ ಮೇಲೆ ಗಾಡಿ ಲಾರಿ ಮೈನ್ಸ್ ಲಾರಿ ಲೋಡ್ ಗಾಡಿ ಏರೋಗಿದೆ. ಯಾವಾಗ ಆಗಿದೆ? ಮೊನ್ನೆ 27 ಆಗಸ್ಟ್ 27 ಸಂಜೆ 8:30 ಸುಮಾರಾಗಿತ್ತು. ಅವರು ಆಚೆಗಡೆ ಸಮಯ ಅಂತೇಳಿ ನಮ್ಮ ತಾತವ್ರು ತೀರ್ಕೊಂಡೇ ಇದ್ರು. ಹೊರಗಡೆ ಹೋಗ್ಬರ್ತೀನಿ ಅಂತೇಳಿ ಹೋಗ್ಬರೋ ಸಮಯದಲ್ಲಿ ಗಾಡಿ ಹೊಡೆದ್ಬಿಟ್ಟು ನಾಪತ್ತೆ ಆಗಿದೆ. ಅಲ್ಲೇ ಟೋಲ್ಗೇಟ್ ಇದೆ. ಟೋಲ್ಗೇಟಲ್ಲಿ ಒಂದು ಕ್ಯಾಮ್ರಾ ವ್ಯವಸ್ಥೆ ಇಲ್ಲ, ಮತ್ತೆ ಸರಿಯಾಗಿ ದಾರಿಗೆ ನೀರು ಹೊಡೆದಿಲ್ಲ, ಏನಿಲ್ಲ. ಅವ್ರ ಗಾಯ ಅಂತ ಚೆಕ್ ಮಾಡಕ್ ಹೋದ್ರೆ ಎಲ್ಲ ಮಣ್ಣೆಲ್ಲ ತೂಕೊಂಡು ಕಾಲೆಲ್ಲ ಒಂಥರ ಇದಾಗ್ಬಿಟ್ಟಿದೆ. ಕಾಲಲ್ಲಿ ಇನ್ಫೆಕ್ಷನ್ ಆಗಿದೆ. ಕಾಲು ತೆಗಿಬೇಕಂತ ಹೇಳ್ತಾ ಇದ್ದಾರೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾ ಇದೀವಿ. ಒಂದು ಬೋನ್ ಕಟ್ ಆಗಿದೆ ಲೆಫ್ಟ್ ಲೆಗ್. 2 ಕಾಲು ಫುಲ್ ಭಾಳ ಡೇಂಜರ್ನಲ್ಲಿದೆ. ಯಾವಾಗ ಯಾವ ಕಾಲು ತೆಗಿತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಭಾಳ ತೀವ್ರತೆಯಿಂದ ಹಾಸ್ಪಿಟ್ಲಲ್ಲಿದ್ದಾರೆ. ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಆದಷ್ಟು ಸ್ವಲ್ಪ ಗಣಿ ವಾಹನಗಳಿಗೆ ನಿಯಮಿತ ಚಲದ ವೇಗವನ್ನು ಮತ್ತು ಸೆಕ್ಯೂರಿಟಿ ವ್ಯವಸ್ಥೆ, ಹಾದಿಬೀದಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಆ ಕಡೆ ಕ್ಯಾಮ್ರಾ ಎಲ್ಲ ಇಡಬೇಕು. ಹೊಸಹಳ್ಳಿ ಬೈಪಾಸ್ ಮತ್ತು ಇಲ್ಲಿ ಕ್ಯಾಂಪಲ್ಲಿ ಭಾಳ ನಮಗೆ ತೊಂದರೆ ಆಗ್ತಾಯಿದೆ ವಾಹನಗಳಿಂದ. ಆದಷ್ಟು ಎಲ್ಲರಿಗೂ ಸ್ವಲ್ಪ ಇದು ಹಂಗೆ ಸ್ವಲ್ಪ ಮಾಡಿಕೊಡ್ಬೇಕಂತ ತಮ್ಮ ನಮ್ಮೂರಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಇದೆ ಸರ್. ತುಂಬ ವೆಹಿಕಲಲ್ಲಿಂದ ತುಂಬ ಪ್ರಾಬ್ಲಮ್ ಆಗ್ತದೆ ಸರ್. ಆ ಕಡೆ ರೋಡಿನ ಶಿಫ್ಟ್ ಆಗೋಗ್ತಾರಲ್ಲ, ಆ ಕಡೆಯಿಂದ ಸ್ವಲ್ಪ ತುಂಬ ಚೆನ್ನಾಗಿ ಹುಡುಗರು ಎಲ್ಲ ವ್ಯವಸ್ಥೆ ಆಗುತ್ತೆ ಸರ್. ತುಂಬ ನೀರಿನ ಸಮಸ್ಯೆ ತುಂಬ ಇದೆ ಸರ್. ಮತ್ತು ಇದು ಫಿಲ್ಟರ್ ನೀರಿನ ಸಮಸ್ಯೆ ತುಂಬ ಇದೆ. ಇದೆಲ್ಲ ಇದು ಮಾಡಿಕೊಂಡು ಬಸ್ಸಿಂದು ಎಲ್ಲ ತುಂಬ ಸಮಸ್ಯೆ ಇದೆ ಸರ್. ಎಲ್ಲ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ವಾರ್ಡ್ ಸದಸ್ಯರು ಇದಾರಲ್ಲ, ಅವ್ರಿಗೆ ನೀವು ಬೇಡಿಕೆ ಇಡಬಹುದಾಯ್ತಲ್ಲ? ಕೇಳಿದೆ ಸರ್. ಅವರು ಮಾಡ್ತೀನಪ್ಪ ಅಂತ ಹೇಳ್ತಾರೆ ಸರ್. ರೆಸ್ಪಾನ್ಸ್ ಮಾಡೋದಿಲ್ಲ ಅವರು ಅಂತೇಳಿ. ನಮ್ಮೂರು ಸಿನಿಬಸಪ್ಪ ಕ್ಯಾಂಪು, ಲಕ್ಷ್ಮೀಪುರ, ಸುಂಡೂರು ತಾಲೂಕು. ಸಮಸ್ಯೆ ನಮ್ಮ ಕ್ಯಾಂಪ್ನಲ್ಲಿ ಭಾಳ ಸಮಸ್ಯೆ ಐತೆ ಸರ್. ಧೂಳಿನ ಸಮಸ್ಯೆ ಐತೆ. ಹೇಳ್ಬೇಕಂದ್ರೆ ಭಯಂಕರ ಗಾಡಿ ಬರ್ತದೆ ಸರ್. 1000 ಗಾಡಿ ಅಡ್ಡಾಡ್ತಾವೆ. ಭಯಂಕರ ಗಾಡಿ. ಆಮೇಲೆ ಧೂಳಿನ ಸಮಸ್ಯೆ ಐತೆ. ಹುಡುಗರು ಹೋಗೋಕ್ಕೂ ತೊಂದರೆ, ಭಾಳ ತೊಂದರೆ ಐತೆ. ಎಲ್ಲ ಭಾಳ ತೊಂದರೆ ಐತೆ ಸರ್. ಯಾಕಪ್ಪ ಅಂದರೆ ಅಲ್ಲಿ 1000 ಗಾಡಿ ಅಡ್ಡಾಡೋದ್ರಿಂದ ನೀರು ಹೊಡೆ ಅಂದ್ರೆ ಹೊಡೆಯಂಗಿಲ್ಲ ಸರ್. ಅಸಲು ಹಂಗೆಲ್ಲ ಸಮಸ್ಯೆ ಇದೆ ಸರ್. ಇಲ್ಲಿ ಪ್ರತಿಯೊಂದು ಮನೆಗಳು ಕೊಟ್ಟು ಅಂತೇಳಿ ಯಾವ ಕೊಟ್ಟಿಲ್ಲ ಸರ್ ನಮಗೆ. ಅದೇ ತುಕಾರಾಮ್ ಸರ್ ಅವರು ಒಂದು 15-20 ವರ್ಷದಿಂದ ಹೇಳಕತ್ತೆ ಸರ್. ಅವರು ಮನೆಗಳಲ್ಲಿ ಕೊಡ್ತಿಲ್ಲ, ಯಾರು ಕೊಟ್ಟಿಲ್ಲ ಸರ್. ಬಂದಲ್ಲಿ ಸ್ವಂತ ಕೊಡ್ತಾರೆ ನಂಗೆ. ಅಸಲು ಭಾಳ ಪ್ರಾಬ್ಲಮ್ ಇದೆ ಸರ್ ನಮಗೆ. ಸುಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ ಸರ್. ಅಲ್ಲೇನು ನಮ್ಮದು ಪ್ರಾಪರ್ ಸಿನಿಮಾ ಕ್ಯಾಂಪ್ ಅಲ್ಲಿ ಆಗ್ತಿರೋ ಸಮಸ್ಯೆ ಏನಂದ್ರೆ ಸರ್, ಇವಾಗ ಟೋಟಲ್ 14 ಗಣಿ ಕಂಪ್ನಿಗಳ ಲಾರಿಗಳೆಲ್ಲ ಅಲ್ಲೇ ಅಡ್ಡಾಡ್ತದೆ ಸರ್. ಯಾಕಂದರೆ ಜಿಂದಲ್ ಪ್ಲಾಟಿಂಗ್ ಆ ಕಡೆ ಕನ್ವರ್ಟ್ ಆಗಿದೆ. ಎಲ್ಲರೂ ಆ ಕಡೆ ಬಾಟಮ್ ಕೊಡ್ತಿದ್ದಾರೆ. ಆಮೇಲೆ ಲಾಂಗ್ ವೆಹಿಕಲ್ ಎಲ್ಲ ಆ ಕಡೆ ಬರ್ತಿದೆ ಸರ್. ನಾವೇನು ಕೇಳ್ತಿದ್ದೇವೆ ಅಂದರೆ, ಮೇಲ್ಗಡೆ ನಮ್ಮ ಊರು ಬಿಟ್ಟು 500 ಮೀಟರ್ ಒಂದು ಕೆಳಗಡೆ ಕನ್ವರ್ ಇದೆ ಸರ್. ಅಲ್ಲಿ ಜಿಂದಲ್ದು ಇದು ರಸ್ತೆ ಇದೆ ಸರ್. ಅಲ್ಲಿ ರಸ್ತೆ ಮಾಡಿಕೊಂಡು ಒಂದು 70% ವೆಹಿಕಲ್ಗಳು ಕಡಿಮೆ ಆಗ್ತವೆ ನಮ್ಮ ಊರಿಗೆ. ಆಮೇಲೆ ಅದು ರಸ್ತೆ ಮಾಡಿಕೊಂಡು ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಉದ್ದೇಶ ಏನಂದ್ರೆ ಕನ್ವರ್ ಬೆಲ್ಟ್ ಆಗ್ಬೇಕಂತೀರಾ ಅಥವಾ ಲಾರಿಗಳು ಬೇಕಾ? ಸರ್ ಕನ್ವರ್ ಬೆಲ್ಟ್ ಇದೆ ಅಲ್ಲ ಸರ್. ಕನ್ವರ್ ಬೆಲ್ಟ್ ಆಗಿದೆ ಸರ್ ಆಲ್ರೆಡಿ. ಕನ್ವರ್ ಬೆಲ್ಟ್ ಹತ್ರ ಒಂದು ಪ್ಲೇಸ್ ಇದೆ ಸರ್. ಅವ್ರದ್ದು ಜಿಂದಲ್ ಅಂತ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ರಸ್ತೆ ಮಾಡಿಕೊಡ್ಬೇಕು ಅಲ್ಲಿ. ಯಾಕಂದ್ರೆ 70% ಕಡಿಮೆ ಆದರೆ ಇನ್ನು 30% ಗಾಡಿಗಳು ಈ ಕಡೆ ಅಡ್ಡಾಡ್ತದೆ ಸರ್. ಆಮೇಲೆ ಕೊಮಸಂ ದೇವಸ್ಥಾನಕ್ಕೆ ಹೋಗೋವು ಮೇಲ್ಗಡೆ NMDC ಇದೆಲ್ಲ ಹುಡುಗರಿಗೆ ಭಾಳ ತೊಂದರೆ ಆಗ್ತದೆ ಸರ್ ವೆಹಿಕಲ್. ಯಾಕಂದರೆ ಇವಾಗ ಅಲ್ಲಿ ಸುಂಡ್ರು ಬರ್ಬೇಕು ಸ್ಕೂಲ್ ಹುಡುಗರು ಒಂದು ವೆಹಿಕಲ್ ಇಲ್ಲ. ಆಮೇಲೆ ನೀರಿಂದು ಪ್ರಾಬ್ಲಮ್ ಇದೆ ಸರ್ ಅಲ್ಲಿ. ಆಮೇಲೆ ಮೆಡಿಕಲ್ದು ಪ್ರಾಬ್ಲಮ್ ಇದೆ. ಲೈಟಿಂಗ್ ವ್ಯವಸ್ಥೆ ಇಲ್ಲ ಸರ್. ಇಲ್ಲೆಲ್ಲ ನಾವೆಲ್ಲ ಕೇಳ್ತೀವಿ ಸರ್. ಮನೆ ಪತ್ರ ಎಲ್ಲ ಮೈನ್ಸಿ ಕೊಡ್ತೀವಿ. ಅವ್ರು ಮಾಡ್ತೀವಿ ಅಂತ ಒಬ್ಬರು ಸ್ಪಂದನೆ ಕೊಟ್ಟಿಲ್ಲ ನಮಗೆ. ಪುರಸಭೆಯಲ್ಲಿ 22ನೇ ವಾರ್ಡ್ ಪುರಸಭೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪುರಸಭೆ ಸದಸ್ಯರಲ್ಲ, ವಾರ್ಡ್ಗಳಿಗೆಲ್ಲ ಲೈಟ್ಗಳೆಲ್ಲ ಕೊಡ್ತಾರೆ ಸರ್. ಪುರಸಭೆಗೆ ಕೊಟ್ಟಿದ್ದೀವಿ ಸರ್. ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ. ಅವರು ಮಾಡ್ತೀವಿ ಹೋಗ್ರಿ, ನಾವೆಲ್ಲ ನಿಮ್ಮ ಮೆಂಬರ್ ಕಡೆ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅದು ಹೆಂಗಿದೆ ಸರ್, ನಮ್ದು 22 ವಾರ್ಡ್ ಆದ್ರೂ ಲಕ್ಷ್ಮೀಪುರ ಸಿಂಧೂರ್ ಕ್ಯಾಂಪ್ 2 ಇದೆ ಸರ್. ಅಂದ್ರೆ ಅಲ್ಲಿಂದ ಅಲ್ಲಿಗೆ 2 ಕಿಲೋಮೀಟರ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಏನೇ ಸರ್ ನಮ್ಮ ಊರಿಗೆ ಸೌಕರ್ಯ ಬರಲಿ ಲಕ್ಷ್ಮೀಪುರ ಮಾಡಿಬಿಡ್ತಾರೆ ಸರ್. ಅಲ್ಲಿ ಬರಲ್ಲ. ಯಾಕಂದ್ರೆ ಮಾಡಿ 22ನೇ ವಾರ್ಡಿಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಕೇಳಿ 22 ಕೊಟ್ಟಿವಿ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಬ್ಬ ಇದಾರೆ ಸರ್, ಅವರು ನಮ್ಮ ಊರ ಹೆಸರು ಹೇಳ್ಬಿಟ್ಟು ಅವ್ರು ರೆಕಮೆಂಡ್ ಮೇಲೆ ಕೆಲಸಕ್ಕೆ ಬೇರೆ ಹಾಕಿದ್ದಾರೆ. ನಮ್ಮೂರಿಗೆ ಒಂದು ಜಸ್ಟ್ ಪ್ಲಾಟ್ ಇಂದ ಆಯ್ತು, ಮಹಾಲಕ್ಷ್ಮಿ ಪ್ಲಾಟ್ ಆಯ್ತು, ಉದ್ಯೋಗ ಕೊಡ್ತಾ ಇಲ್ಲ ಸರ್. ಕರ್ನಾಟಕ ರಾಜ್ಯ ಭೂಮಿ ಒಡ್ಡಾರ ಮಹಾಸಭಾ ತಾಲೂಕು ಘಟಕ ಅಧ್ಯಕ್ಷರು ನಿನ್ನೆ
3ನೇ ತಾರೀಕು ಸಿನ್ಬಸಪ್ಪ ಕ್ಯಾಂಪಲ್ಲಿ ಏನು ಅನಾಹುತ ನಡೀತು ಅದು ಒಂದು, ಮತ್ತು 27ನೇ ತಾರೀಕು 8ನೇ ತಿಂಗಳಲ್ಲಿ ಗಂಗಾಧರ್ ಲಕ್ಷ್ಮೀಪುರ ಇವ್ರ ಮೇಲೂ ಕೂಡ ಒಂದು ಗಣಿ ವಾಹನ ಏರಿ ಅಲ್ಲೂ ಅನಾಹುತ ಆಗಿರೋದ್ರಿಂದ ನಾವು ಇವತ್ತು ಈ ಗಣಿ ಕಂಪನಿಗಳ ವಿರುದ್ಧವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಿಯಮಾನುಸಾರವಾಗಿ ಗಣಿ ಕಂಪನಿಗಳನ್ನು ನಡೆಸಬೇಕಂತೇಳಿ ನಮ್ಮ ಒಂದು ಹಕ್ಕೊತ್ತಾಯಗಳ ಮುಖಾಂತರವಾಗಿ ಅವರಿಗೆ ಇಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದುದರಿಂದ ನಮ್ಮ ಕೆಲವೊಂದು ಹಕ್ಕೊತ್ತಾಯಗಳು ಈ ರೀತಿ ಇವೆ. ಪ್ರಸ್ತುತ ಕಾರ್ಯನಿರತ ಗಣಿ ಕಂಪನಿಗಳು ರಸ್ತೆಯ ತಿರುವುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ನಿಧಾನವಾಗಿ ಚಲಿಸುವಂತೆ ನಾವು ಅದೊಂದು ಒತ್ತಾಯ ಮಾಡಿದ್ವಿ. ಆಮೇಲೆ ರಸ್ತೆಯ ಧೂಳು ನಿಯಂತ್ರಿಸಬೇಕು, ತಕ್ಕ ಸಮಯಕ್ಕೆ ನೀರನ್ನು ಹೊಡೆಯಬೇಕು. ಆಮೇಲೆ ಅಲ್ಲಿ ಶ್ರೀನಿವಾಸಪ್ಪ ಕ್ಯಾಂಪ್, ಆಮೇಲೆ ಗಣಿ ಕಂಪನಿಗಳ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರಿಗೂ ಮತ್ತು ರೈತರಿಗೂ ಈ ಗಣಿ ಕಂಪನಿಗಳ ಭಾರಿ ವಾಹನಗಳಿಂದ ಧೂಳಿನ ತೊಂದರೆ ಒಂದು, ಆಮೇಲೆ ಅವರು ಎರ್ರಾಬಿರಿ ಗಾಡಿಗಳು ಓಡಿಸುವುದರಿಂದ ಬೈಕ್ ಸವಾರರಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಆಗುವುದರಿಂದ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆ ಒಂದು ಕಾರಣದಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಗಣಿ ಕಂಪನಿಗಳಿಗೆ ಸೂಕ್ತವಾಗಿ ಕಾನೂನಾತ್ಮಕವಾಗಿ ಗಣಿ ನಿಯಮದ ಪ್ರಕಾರವಾಗಿ ಅವರು ವಾಹನಗಳನ್ನು ನಡೆಸಬೇಕು. ಗಣಿ ನಿಯಮದ ಪ್ರಕಾರವಾಗಿ ಅವರು ಲೋಡಿಂಗ್ ವ್ಯವಸ್ಥೆಗಳನ್ನು ಮಾಡಬೇಕು. ಆಮೇಲೆ ಅಲ್ಲಲ್ಲಿ ಗ್ರಾಮಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ 20 ಕಿಲೋಮೀಟರ್ ಅಂತೆ ಅವರು ಚಲಿಸಬೇಕು ವಾಹನಗಳು. ಆಮೇಲೆ ಸೆಕ್ಯೂರಿಟಿ ವ್ಯವಸ್ಥೆ, ಆಮೇಲೆ ಸಿಸಿ ಕ್ಯಾಮೆರಾದ ವ್ಯವಸ್ಥೆ, ಆಮೇಲೆ ರೋಡ್ಗಳ ಮೇಲೆ ಬಿಕೆಜಿ ಎಸ್ಕೆಎಂಇ ಮತ್ತು ಕೆಲವೊಂದು ಗಣಿ ಕಂಪನಿಗಳು ಎಂಟಿ ವಾಹನಗಳ ಖಾಲಿ ವಾಹನಗಳನ್ನ ರೋಡಿನ ಬದಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಪ್ ಟು ಬಿಕೆಜಿ ರಿಂಗ್ ರೋಡ್ ಇಂದ ಹಿಡಿದು ಅಪ್ ಟು ಭುಜಂಗನಗರ ದಾಟಿ ಆದ್ರೂ ಅಲ್ಲಿವರೆಗೂ ನಿಲ್ತಾ ಇದ್ದಾವೆ. ಅದನ್ನು ಕೂಡ ನಾವು ಮಾನ್ಯ ದಂಡಾಧಿಕಾರಿಗಳ ಹತ್ರ ಮನವಿ ಮಾಡಿಕೊಂಡಿದ್ದೇವೆ. ಆ ವಾಹನಗಳು ಖಾಲಿ ವಾಹನಗಳು ನಿಲ್ಲೋದ್ರಿಂದ ಲೋಡ್ ವಾಹನಗಳು ಹೋಗ್ಲಿಕ್ಕೆ ಜಾಗ ಇಲ್ಲ. ಅದ್ರ ಮಧ್ಯದಲ್ಲಿ ಸಾರ್ವಜನಿಕರು, ರೈತರು, ಶಾಲಾ ಮಕ್ಕಳು, ಶಾಲಾ ಬಸ್ಗಳು, ಆಂಬ್ಯುಲೆನ್ಸ್ಗಳು ಇವೆಲ್ಲ ಓಡಾಡ್ಲಿಕ್ಕೆ ಕೂಡ ಬಹಳ ತೊಂದರೆ ಆಗಿರೋದ್ರಿಂದ ನಾವು ಮಾನ್ಯ ದಂಡಾಧಿಕಾರಿಗಳ ಹತ್ರ ನಾವು ಮನವಿ ಮಾಡಿಕೊಂಡಿದ್ದೇವೆ. ಸೂಕ್ತ ಒಂದು ಕ್ರಮ ತಗೊಂಡು ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ಲಿ ಅಂತೇಳಿ. ಆಮೇಲೆ ಸಿನ್ಬಸಪ್ಪ ಕ್ಯಾಂಪಲ್ಲಿ ಈಗ ಅಲ್ಲಿರ್ತಕ್ಕಂಥ 14ರಿಂದ 15 ಗಣಿ ಕಂಪನಿಗಳು ಒಂದೇ ಸರ್ಕಲ್ನಲ್ಲಿ ಹಾದು ಹೋಗೋದ್ರಿಂದ ಅಲ್ಲಿ ಸಿನ್ಬಸಪ್ಪ ಕ್ಯಾಂಪಿಗೆ ಮೊದಲನೇದಾಗಿ ಧೂಳಿನ ಬಹಳ ತೊಂದರೆಯಾಗಿದೆ. ಒಂದು, ಅವರಿಗೆ ಯಾವುದೇ ರೀತಿಯಿಂದ ಒಂದು ಆರೋಗ್ಯದ ವ್ಯವಸ್ಥೆ ಇರುವುದಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಇರುವುದಿಲ್ಲ, ಆಮೇಲೆ ಮೂಲಭೂತ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ ಅಂತ ಪರಿಸ್ಥಿತಿ ಆ ಸಿನ್ಬಸಪ್ಪ ಕ್ಯಾಂಪಿಗಿದೆ. ಒಂದು ಇಷ್ಟು ಗಣಿ ಕಂಪನಿಗಳು ಇಷ್ಟು ಶ್ರೀಮಂತ ಸಂಡೂರು ತಾಲೂಕು ಆಗಿರೋದ್ರಿಂದ ಇಂಥ ತಾಲೂಕಲ್ಲಿ ಇಂಥ ಒಂದು ಗ್ರಾಮ ಇದೆ ಅಂದ್ರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗುತ್ತೆ ನಮಗೆ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀಮಂತ ತಾಲೂಕು ಅಂದ್ರೆ ಸಂಡೂರು ತಾಲೂಕು ಅಂದ್ರೆ ಹೆಸರಾಂತ ಆದ್ರೆ ಅಲ್ಲ. ಅದ್ರ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂಥ ಗಣಿ ಕಂಪನಿಗಳಿಂದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿರ್ಬೋದು, ಆರೋಗ್ಯದ ವ್ಯವಸ್ಥೆ ಇರ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತು ಶಾಲಾ ಮಕ್ಕಳಿಗೆ ಅನುಕೂಲವಾದಂತ ರೀತಿಯಲ್ಲಿ ಸ್ಕಾಲರ್ಶಿಪ್ಗಳ ವ್ಯವಸ್ಥೆ ಇರ್ಬೋದು. ಇವೆಲ್ಲವೂ ಗಣಿ ಕಂಪನಿಗಳು ಮಾಡಬೇಕು. ಅದರ ಜೊತೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಗಣಿ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಮೊದಲನೇ ಆದ್ಯತೆ ಕೊಡಲೇಬೇಕಾಗಿತ್ತು. ಅದು ಇದುವರೆಗೂ ಅವರು ಮಾಡ್ತಾ ಇಲ್ಲ. ನಾವು ಎಷ್ಟೋ ಬಾರಿ ಕೆಲವೊಂದು ಬಾರಿ ಎಲ್ಲರ ಹತ್ರನೂ ನಾವು ಹೇಳಿದೀವಿ, ಕೇಳಿದೀವಿ, ಆದ್ರೆ ಯಾವುದೇ ರೀತಿಯಿಂದ ಅವರು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾನ್ಯ ಸಂಸದರಿಗೂ ನಾವು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಈ ತುಕಾರಾಂ ಸಾಹೇಬರಿಗೆ ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಸ್ವಾಮಿ, ನಮ್ಮ ಶ್ರೀನಿವಾಸಪ್ಪ ಕ್ಯಾಂಪಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಬಹಳ ಕೊರತೆ ಇದೆ. ಆ ಒಂದು ಕಾರಣದಿಂದ CSR ಅಡಿಯಲ್ಲಿ ದಯಮಾಡಿ ತಾವುಗಳು ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೋವಿ ಸಮುದಾಯ ಇರುವುದರಿಂದ ದಯಮಾಡಿ ತಾವು ಆ ಒಂದು ಗ್ರಾಮವನ್ನು ನೋಡಿ, ಆ ಗ್ರಾಮದಲ್ಲಿ ಏನೇನು ಕುಂದು ಕೊರತೆಗಳಿವೆ, ಅಲ್ಲಿ ಸಾರ್ವಜನಿಕರ ಏನು ಸಮಸ್ಯೆಗಳಿವೆ ದಯಮಾಡಿ ಪರಿಶೀಲನೆ ಮಾಡಿ ನಮಗೆ ಒಳ್ಳೆ ರೀತಿಯಿಂದ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಸನ್ಮಾನ್ಯ ಸಂಸದರಲ್ಲಿ ಹೃದಯಪೂರ್ವಕವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.